ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಲ್ರೆಡಿ ನಿಮಗೆ ಟೈಟಲ್ಲು ಹಾಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ ಯಾವುದ್ರ ಬಗ್ಗೆ ವಿಡಿಯೋ ಇರುತ್ತೆ ಏನು ಅಂತೇಳಿ. ಇದು ಊರು ಬಂದುಬಿಟ್ಟು ನಮ್ಮೂರ ಪಕ್ಕದಲ್ಲೇ ಇರುವಂಥ ಊರು ಸ್ನೇಹಿತರೆ, ಅಂಬ್ಲಿಗೆರೆ ಅಂತ. ಹಿರಿಯೂರಿಂದ ಬರ್ತಾ ಹೇಮದಳ ನಮ್ಮೂರು ಮೊದಲಿಗೆ ಸಿಗುವಂಥದ್ದು, ನಂತರದಲ್ಲಿ ಅಂಬ್ಲಿಗೆರೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ, ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಹಳೆಯ ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಎಲ್ಲ ಕಲ್ಲಿನಿಂದ ಮಾಡಿರುವಂಥದ್ದು, ಅಷ್ಟು ಸುಂದರವಾಗಿ ಚೆನ್ನಾಗಿದೆ. ನಾವು ಈ ಊರಲ್ಲಿ ಎಷ್ಟು ಸಲ ಓಡಾಡಿದ್ದೀನೋ ಏನೋ ಗೊತ್ತೇ ಇಲ್ಲ ಸ್ನೇಹಿತರೆ, ಅಷ್ಟು ಸಲ ಓಡಾಡಿದ್ದೀನಿ. ಬಸ್ಸಲ್ಲಿ ಗಾಡಿಯಲ್ಲಿ ಎಲ್ಲ ಓಡಾಡಿದ್ದೀನಿ. ಆದರೆ ದೇವಸ್ಥಾನಕ್ಕೆ ಮಾತ್ರ ಒಂದು ದಿನವೂ ಹೋಗಿರಲಿಲ್ಲ ಸ್ನೇಹಿತರೆ. ಅಲ್ಲೇ ಬಸ್ ಸ್ಟಾಪ್, ಏನು ದೇವಸ್ಥಾನ ಎದುರಿಗೇ ಬಸ್ ಸ್ಟಾಪ್ ಇರೋದ್ರಿಂದ ಅಲ್ಲೇ ಕೈ ಮುಗಿಯುವಂಥದ್ದು, ಹಾಗೆ ಬರೋದು, ಇದೇ ರೀತಿ ಇರ್ತಿತ್ತು. ಆ ಊರಿಗೆ ಹೋಗಿದ್ದೀನಿ, ಹೋಗಿದ್ರೂ ಆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅದೇನೋ ಗೊತ್ತಿಲ್ಲ ಸ್ನೇಹಿತರೆ. ಪ್ರತಿ ವರ್ಷ ಜಾತ್ರೆ ಕರಿತಾಯಿದ್ರು, ಆದರೆ ನನಗೆ ಹೋಗೋದಕ್ಕೇ ಆಗ್ತಾ ಇರಲಿಲ್ಲ. ಏನೋ ಗೊತ್ತಿಲ್ಲ ಸ್ನೇಹಿತರೆ. ಅಲ್ಲಿ ಬಂದುಬಿಟ್ಟು ರಿಲೇಷನ್ ಇಲ್ಲ ಅಂತ ಇಲ್ಲ, ಇದ್ದಾರೆ. ನನ್ನ ಏನಂದರೆ ನಮ್ಮ ಚಿಕ್ಕಮ್ಮನ ತಂಗಿ, ಹಾಗೆಯೇ ದೊಡ್ಡಮ್ಮನ ಮಗಳೊಬ್ಬರಾಗಬೇಕು ಇದ್ದಾರೆ. ಅವರೆಲ್ಲ ಕರೀತಿದ್ರು, ಆದರೆ ನಾನು ಹೋಗ್ತಾನೆ ಇರಲಿಲ್ಲ ಸ್ನೇಹಿತರೆ. ಏನೋ ಗೊತ್ತಿಲ್ಲ, ಈ ಸಲ ಏನೋ ಕೂಡಿ ಬಂತು ಅದೃಷ್ಟ ಅಂತಲೇ ಅನ್ಬೋದು. ಹಾಗೆಯೇ ಅಣ್ಣ ಮತ್ತು ತಂಗಿ ಹೋಗ್ತಾಯಿದ್ರಲ್ವ ಜಾತ್ರೆಗೆ, ಬಾ ಅಕ್ಕ ಹೋಗಿ ಬರೋಣ ಅಂದರು. ತಂಗಿದು ತವ್ರ ಮನೆ ಬಂದುಬಿಟ್ಟು ಅದೇ ಊರು, ಹಾಗಾಗಿ ಅವ್ರು ಪ್ರತಿ ವರ್ಷ ಹೋಗ್ತಾರಲ್ವ, ಕರೆದ್ರು ಬಾ ಅಕ್ಕ ಹೋಗಿ ಬರೋಣ ಅಂಥೇಳಿ. ಸರಿ ಆಯಿತು ಹೋಗಿ ಬರೋಣ ಅಂಥೇಳಿ ಖುಷಿಯಿಂದನೇ ಹೋದೆ, ಖುಷಿಯಿಂದನೇ ಬಂದೆ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನಗೆ ಆ ದೇವಸ್ಥಾನ, ದೇವ್ರು ನೋಡಿದ ತಕ್ಷಣ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಅದು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದೇ ಇದು ಅಂದ್ಕೊಂಡಿದ್ದಪ್ಪ, ಭಗವಂತ ಇಷ್ಟು ವರ್ಷ ಬೇಕಾಯ್ತಾ ನನ್ನನ್ನು ಇಲ್ಲಿಗೆ ಕರೆಸ್ಕೊಳ್ಳೋದಕ್ಕೆ, ನಿನ್ನ ದರ್ಶನ ಕೊಡೋದಕ್ಕೆ ಅಂತ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕರೆಕ್ಟು ಟೈಮಿಗೆ ಹೋಗಿದ್ವಿ ಅಂತಲೇ ಹೇಳ್ಬೋದು. ತೇರು ಎಲ್ಲ ಇನ್ನು ದೇವರು ಇನ್ನೂ ಕುಂದ್ರಿಸಿರಲಿಲ್ಲ ತೇರಿಗೆ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಈ ದೇವಸ್ಥಾನದ್ದು ಎಲ್ಲ ಬೇಕಂದರೆ ಟಿ ವಿಲೆಲ್ಲ ಬಂದಿತ್ತು ಸ್ನೇಹಿತರೆ. ಏನು ಪುರಾತನವಾದ ದೇವಸ್ಥಾನಗಳದ್ದು ಇದೆಲ್ಲ ತೋರಿಸ್ತಿರ್ತಾರಲ್ವ, ಹಾಗೆ TV 9 ತೋರಿಸ್ತಿರ್ತಾರೆ ನೋಡಿ. ಇದರಲ್ಲಿ ಆ ಸಂಚಿಕೆಯಲ್ಲಿ ಎಲ್ಲ ಬಂದಿದೆ ಸ್ನೇಹಿತರೆ. ನನ್ನ ತವ್ರ ಮನೆ ಕಡೆದು 1, 2, 3 ದೇವಸ್ಥಾನ ಇದೆ. ಹಾಗೆ ಇಲ್ಲೂ ಒಂದು ದೇವಸ್ಥಾನದ್ದು ಎಲ್ಲ. ಅದು ಏನಪ್ಪ ಅಂತಂದರೆ ನೆಕ್ಸ್ಟು ಇದರಲ್ಲಿ ಹೇಳ್ಕೊಳ್ತೀನಿ ಸ್ನೇಹಿತರೆ. ಇದು ಫುಲ್ ದೇವಸ್ಥಾನದ ಎಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಇದು ಬಂದುಬಿಟ್ಟು ನಾನು ಇಲ್ಲೆಲ್ಲ ಮ್ಯೂಸಿಕ್ ಎಲ್ಲ ಇದು ಏನು ರಿಯಲಾಗಿ ಇದನ್ನು ಮಾಡ್ಬೋದಿತ್ತು ಸ್ನೇಹಿತರೆ. ಯಾಕಂದರೆ ಸ್ವಲ್ಪ ಸಾಂಗ್ ಎಲ್ಲ ದೇವ್ರ ಸಾಂಗ್ ಎಲ್ಲ ಹಾಕಿದ್ರು, ಹಾಗಾಗಿ ನನಗೆ ಕಾಪಿರೈಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಈಗ ಬಂದುಬಿಟ್ಟು ರಥದಲ್ಲಿ ದೇವರನ್ನು ಕೂರಿಸ್ತಾ ಇದ್ದಾರೆ ಸ್ನೇಹಿತರೆ. ನನಗೆ ಇದು ಎಲ್ಲ ಆಗ್ತಿದ್ದಂಗೆ ನನ್ನ ನೆನಪಾಯಿತು. ನಮ್ಮೂರಲ್ಲಿ ಏನು ಆಂಜನೇಯ ಸ್ವಾಮಿ ದೇವ್ರದ್ದು ರಥೋತ್ಸವ ಮಾಡಿದ್ವಲ್ವ, ಅದು ನೆನಪಾಗ್ತಾಯಿತ್ತು ಸ್ನೇಹಿತರೆ. ತುಂಬಾ ಅವತ್ತಿನ ದಿನವೂ ಇದೇ ಥರ ಅಲ್ವ ಆಗಿದ್ದು ಅಂತೇಳಿ. ತುಂಬಾ ನೋಡಿ ಎಷ್ಟು ಚೆನ್ನಾಗಿ ಅದು ಪಾಲ್ಕೆ ಅಂತ ಕರೀತಾರೆ. ಇದರಲ್ಲಿ ಏನು ಒಂದು ರಥದ ಸುತ್ತ ಒಂದು 3 ಸುತ್ತು ಇಲ್ಲಾಂದ್ರೆ 5 ಸುತ್ತು ಪ್ರದಕ್ಷಿಣೆ ಮಾಡ್ಕೊಂಬಂದು ನಂತರದಲ್ಲಿ ರಥದಲ್ಲಿ ದೇವರನ್ನು ಕೂರಿಸುವಂಥದ್ದು ಸ್ನೇಹಿತರೆ. ನಂತರದಲ್ಲಿ ಇಲ್ಲೇನು ಮಾಡ್ತಾರೆ ಅಂತಂದರೆ ತಂಬಿಟ್ಟಿನ ಆರತಿ ಎಲ್ಲ ಈ ದೇವರನ್ನು ಕೂರಿಸಿದ ನಂತರದಲ್ಲಿ ಮಾಡ್ತಾರೆ. ನಮ್ಮೂರಲ್ಲಿ ಏನಂದರೆ ರಾತ್ರಿ ಟೈಮಲ್ಲಿ ನಾವು ಏನು ಚಿಕ್ಕದ ರಥ ಎಳಿತೀವಲ್ವ, ಆ ಟೈಮಲ್ಲಿ ನಮ್ಮೂರಲ್ಲಿ ತಂಬಿಟ್ಟಿನ ಆರತಿ ಎಲ್ಲ ಬೆಳಗುವಂಥದ್ದು. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ದೇವ್ರು ಕೂರಿಸಿದ ಮೇಲೆ ತಂಬಿಟ್ಟಿನ ಆರತಿ ಬೆಳಗ್ಗೆ ನಂತರದಲ್ಲಿ ಏನು ಮಣೆವು ಕಾರ್ಯಕ್ರಮ ಇದೆಲ್ಲ ಇರುತ್ತೆ, ಬಿಲ್ಗುಡಿಸ್ತೇವೆ ಅಂತೇಳಿ. ಅದರದ್ದು ನೆಕ್ಸ್ಟು ಬೇರೆ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಇದೇ ಆಗಿಬಿಟ್ರೆ ಫುಲ್ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಇದ್ರದ್ದು ಅಷ್ಟೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಹಾಗೆಯೇ ಎಲ್ಲರೂ ತಂಬಿಟ್ಟಿನ ಆರತಿ ಮಾಡ್ಕೊಂಡು ಬಂದು ಬೆಳ್ಕೊಂಡು ಹೋಗ್ತಾಯಿದ್ದಾರೆ ನೋಡಿ. ಮಧ್ಯಾಹ್ನದ ಸಮಯದಲ್ಲಿ ತುಂಬಾ ಬಿಸಿಲಲ್ವ, ಹಾಗಾಗಿ ಪಾನಕ, ಹಾಗೆ ಕೋಸಂಬರಿ, ಮಜ್ಜಿಗೆ ತುಂಬಾ ಎಲ್ಲ ಹಂಚ್ತಾಯಿದ್ರು. ಹಾಗೆ ಎಲ್ಲ ಅನೌನ್ಸ್ ಮಾಡ್ತಾಯಿದ್ರು, ಎಲ್ಲ ಗ್ಲಾಸು ಹಾಗೆಯೇ ಪ್ಲೇಟ್ಸ್ ಎಲ್ಲ ಎಸಿಬೇಡಿ, ತೊಗೊಂಡು ಬಂದು ದಯವಿಟ್ಟು ಒಂದು ಜಾಗದಲ್ಲಿ ಹಾಕಿ ಅಂತೇಳಿ ಅದನ್ನೆಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ. ಹಾಗೆಯೇ ನೋಡಿ ಆರತಿ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಎಲ್ಲರೂ ಸುಂದರವಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅದರಲ್ಲೂ ನಮ್ಮೂರ ಕಡೆ ಅಂತಂದರೆ ನನಗೆ ತುಂಬ ಇಷ್ಟವಾಗುವಂಥದ್ದು ಅಂತಂದರೆ ಎಲ್ಲರೂ ತಲೆಯಲ್ಲೂ ತುಂಬಾ ಹೂವು ಎಲ್ಲ ಇಟ್ಕೊಂಡು ಈ ಥರ ತುಂಬಾ ರೆಡಿಯಾಗಿದ್ದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ನಮ್ಮೂರಲ್ಲೂ ಎಷ್ಟು ಹೂಗಳು ಎಲ್ಲ ಬೆಳೀತಾರೋ ಆ ಊರಲ್ಲೂ ಕನಕಾಂಬರ ಹೆಚ್ಚಿಗೆ ಬೆಳೀತಾರೆ ತುಂಬ ಚೆನ್ನಾಗಿ.
ಹಾಗೆ ಕನಕಾಂಬರ, ದುಂಡು ಮಲ್ಲಿಗೆ, ಹಾಗೆ ಎಲ್ಲ ಮಲ್ಲೆ ಹೂವು, ಈ ರೀತಿಯಾಗಿ ಎಲ್ಲರ ತಲೆಯಲ್ಲೂ ನೋಡಿಬೇಕಂದ್ರೆ ನೀವು ಎಲ್ಲರ ತಲೆಯಲ್ಲೂ ಎಷ್ಟೊಂದು ಹೂಗಳಿದ್ದಾವೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ವ. ಈ ರೀತಿಯಾಗಿ ಮುದ್ದಾಗಿದ್ದಾಗ ಅದು ನೋಡೋದಕ್ಕೆ ಅದ್ರ ಕಳೆನೇ ಬೇರೆ, ತುಂಬಾ ಚೆನ್ನಾಗಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನೂ ಹಬ್ಬಗಳದ್ದು ಎಲ್ಲ ಕಳೆ ಎಲ್ಲ ಈ ರೀತಿಯಾಗಿ ಇನ್ನೂ ಒಂದು ಏನಂದರೆ ನಮ್ಮ ಸಂಸ್ಕೃತಿ ಎಲ್ಲ ಇದು ಸ್ವಲ್ಪ ಇನ್ನೂ ಅಂತಂದರೆ ನಾವು ನಮ್ಮ ಹಳ್ಳಿಗಳಲ್ಲೇ ನೋಡೋದಕ್ಕೆ ಸಾಧ್ಯ ಸ್ನೇಹಿತರೆ. ಸಿಟಿಯಲ್ಲಿ ಅಂತಂದರೆ ಈ ಥರ ಎಲ್ಲ ನೋಡೋದಕ್ಕೆ ಇರುತ್ತೆ, ಆದರೆ ಅಪರೂಪ ಅಂತಲೇ ಹೇಳ್ಬೋದು. ನಮ್ಮ ಹಳ್ಳಿ ಕಡೆನೇ ಇನ್ನೂ ಅಲ್ಪ ಸ್ವಲ್ಪ ಇರುವಂಥದ್ದು ಅಂತಲೇ ಹೇಳ್ಬೋದು. ಇಲ್ಲೂ ಎಲ್ಲ ಹಳ್ಳಿಗಳಲ್ಲೂ ಬದಲಾವಣೆ ಆಗಿದೆ, ಆದ್ರೂ ಪರವಾಗಿಲ್ಲ, ಒಂದು ಇದಕ್ಕೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮಗಂತೂ ಈ ರೀತಿ ಎಲ್ಲ ಅಂತಂದರೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಮಾತೇ ತುಂಬ ಆಗೋಗುತ್ತೆ, ಹಾಗಾಗಿ ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡಿಬಿಡ್ತೀನಿ, ನೋಡ್ಕೊಂಬನ್ನಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿತ್ತಂದರೆ ಮರೀದೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ. ನಿಮ್ಗೆ ಇಷ್ಟ ಆಯ್ತಂದರೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಾ ಬಾ ಗಂಟೆ ಹೊಡಿ ಹರ್ಷಗುಂಡ ಗಂಟೆ ಐತೆ ನೋಡಿ ಹೊಡಿ
ಅಲ್ಲ ಹಿಂದಕ್ಕೆ ರೂಮ್ಗಳೆಲ್ಲ ಇದಾವಲ್ಲ, ಇಲ್ಲೇನೋ ಊಟ ಕೊಡ್ತಾ ಇದಾರಲ್ಲ, ಊಟ ಕೊಡ್ತಾವ್ರಲ್ಲ ಅಲ್ಲಿ. ಊಟ ನಾನು ಇವತ್ತೇ ಫಸ್ಟ್ ದೇವಸ್ಥಾನಕ್ಕೆ ಬಂದಿರೋದು, ಇವತ್ತೇ. ಬಾಕ್ಲು ನೋಡಿ ಹೆಂಗೈತಾ, ನೋಡಿ ಹೆಂಗಿದಾವೆ ನಾವು ಕಲ್ ಕಂಬಗಳು. ಹಿಂಗೋಗ ಆ ಕಡೆಗಿಂದ ಹೋಗ ನಡಿ.